ಐಪಿಎಲ್ 2026ರಲ್ಲಿ ಗುರುವಾರ ಏಕಾನಾ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಆರ್ಸಿಬಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಸೋತಿದೆ. ಈ ಪಂದ್ಯ ಕೊನೆಯ ಓವರ್ ತನಕ ರೋಚಕತೆಯಿಂದ ಕೂಡಿತ್ತು. 20ನೇ ಓವರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲೋದಕ್ಕೆ 20 ರನ್ಗಳು ಬೇಕಾಗಿತ್ತು. ಮೈದಾನದಲ್ಲಿ ಹೈ ವೋಲ್ಟೇಜ್ ಹೈ ಡ್ರಾಮವೇ ನಡೆದೋಯ್ತು. ಆ ಟೈಮ್ನಲ್ಲಿ ರಿಷಬ್ ಪಂತ್ ತೆಗೆದುಕೊಂಡ ಆ ನಿರ್ಧಾರ ಹಾಗೆ ಅವರ ನಾಯಕತ್ವ ತಂಡವನ್ನ ಗೆಲುವಿನ ಕಡೆಗೆ ತೆಗೆದುಕೊಂಡು ಹೋಯಿತು. ಹಾಗೆ ಆರ್ಸಿಬಿಯನ್ನ ಸೋಲೋ ಹಾಗೆ ಮಾಡಿತು. ಅನುಭವಿ ಬೌಲರ್ ಶೆಹಬಾಜ್ ಅಹ್ಮದ್ ಹಾಗೆ ಯುವ ದಿಗ್ವಿಜಯ್ ಸಿಂಗ್ ರಾಠಿ ಇಬ್ರು ಲಾಸ್ಟ್ ಓವರ್ ಎಸೆಯೋದಕ್ಕೆ ರೆಡಿಯಾಗಿದ್ರು. ನಾಯಕ ರಿಷಬ್ ಪಂತ್ ಆರಂಭದಲ್ಲಿ ಶೆಹಬಾಜ್ಗೆ ಚೆಂಡನ್ನ ಕೊಡೋದಕ್ಕೆ ಬಯಸಿದ್ರು. ಆದರೆ ಮಿಚೆಲ್ ಮಾರ್ಷ್ ಅವರ ಜೊತೆ ಒಂದಷ್ಟು ಮಾತುಕತೆ ನಡೆಸಿದ ಮೇಲೆ ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿಕೊಂಡ್ರು. ಹಾಗೆ ಚೆಂಡನ್ನ ದಿಗ್ವೇಶ್ ರಾಠಿಗೆ ಕೊಟ್ರು. ಆ ಟೈಮ್ನಲ್ಲಿ ಶೆಹಬಾಜ್ ತುಂಬಾ ಕೋಪಗೊಂಡ ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಪಂತ್ ಚೆಂಡನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು. ಪರಿಸ್ಥಿತಿ ಎಷ್ಟು ಉದ್ವಿಗ್ನವಾಯಿತು ಅಂದ್ರೆ ನಾಯಕ ಪಂತ್ ಮೈದಾನದಲ್ಲಿ ಶಹಬಾಜ್ ಮೇಲೇನೆ ಕೋಪಗೊಂಡ್ರು. ಕೊನೆಗೆ ಪಂತ್ ತಮ್ಮ ನಿರ್ಧಾರದಲ್ಲಿ ದೃಢವಾಗಿ ಉಳಿದ ಚೆಂಡನ್ನ ರಾಠಿಗೆ ಕೊಡೋ ಹಾಗಾಯಿತು. ಪಂತ್ ಅವರ ಈ ದೊಡ್ಡ ನಿರ್ಧಾರ ಸಕ್ಸಸ್ ಆಯಿತು. ಹಾಗೆ ದಿಗ್ವೇಶ್ ರಾಠಿ ತನ್ನ ಸ್ಪಿನ್ನಲ್ಲಿ ಆರ್ಸಿಬಿ ಬ್ಯಾಟ್ಸ್ಮನ್ಗಳನ್ನ ಸಿಕ್ಕಾಕ್ಸಿ ಗೆರೆ ದಾಟದ ಹಾಗೆ ತಡೆದ್ರು. ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಕೃನಾಲ್ ಪಾಂಡ್ಯ ಅವರಂತಹ ಆಟಗಾರರು ಓವರ್ನಲ್ಲಿ ಒಂದೇ ಒಂದು 6 ಹೊಡೆಯದಂತೆ ದಿಗ್ವೇಶ್ ತಡೆದ್ರು. ದಿಗ್ವೇಶ್ ಕೇವಲ 10 ರನ್ಗಳನ್ನು ಬಿಟ್ಕೊಟ್ರು. ಅಂತಿಮವಾಗಿ ಆರ್ಸಿಬಿ 9 ರನ್ಗಳಿಂದ ಪಂದ್ಯವನ್ನ ಸೋಲೋ ಹಾಗಾಯಿತು. ಲಕ್ನೋ ತಂಡ ಪಂದ್ಯವನ್ನ 9 ರನ್ಗಳಿಂದ ಗೆದ್ಕೊಳ್ತು. ಪಂತ್ ಶೆಹಬಾಜ್ ಅವರ ಒತ್ತಾಯಕ್ಕೆ ಮಣಿದಿದ್ರೆ ಫಲಿತಾಂಶ ಬೇರೆ ರೀತಿಯಲ್ಲಿರಬಹುದಾಗಿತ್ತು. ಆದರೆ ಯುವ ಬೌಲರ್ ದಿಗ್ವೇಶ್ ರಾಠಿ ನಂಬಿದ್ದು ಪಂದ್ಯ ಗತಿಯನ್ನೇ ಚೇಂಜ್ ಮಾಡೋ ಹಾಗಾಯಿತು. ಒತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಮಾತ್ರ ಅಲ್ಲ, ರೊಮ್ಯಾರಿಯೋ ಶೆಫರ್ಡ್ನಂತಹ ಅಪಾಯಕಾರಿ ಹಿಟ್ಟರ್ ಅನ್ನ ತಮ್ಮ ನಿಖರವಾದ ಗೂಗ್ಲಿಗಳೊಂದಿಗೆ ದೂರ ಇಟ್ರು. ಈ ಗೆಲುವಿನೊಂದಿಗೆ ಲಕ್ನೋ ತನ್ನ ಪ್ಲೇ ಆಫ್ ಭರವಸೆಯನ್ನ ಇನ್ನೂ ಉಳಿಸಿಕೊಂಡಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.